ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಈ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಗೆ ಹೋದ ಪಾಠ ನಾವೇನ್ ಕಲ್ತಿದ್ವಿ, ಪಾಠದ ಕುರಿತಾದಂತಹ ಒಂದು ಟೆಸ್ಟ್ ಅನ್ನ ಕೊಡುವಂತಹದ್ದು ಇತ್ತು. ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ಆದ್ರೆ ಕೆಲವೊಂದಿಷ್ಟು ಕಾರಣಗಳಿಂದ ಆ ಒಂದು ಟೆಸ್ಟ್ ಅನ್ನ ನಾನು ಮುಂದಿನ ಕ್ಲಾಸ್ಗೆ ಮುಂದೂಡಿದ್ದೀನಿ. ಸೊ ಮುಂದಿನ ಶುಕ್ರವಾರದ ದಿನದಂದು ನಿಮ್ಗೆ ಆ ಒಂದು ಟೆಸ್ಟ್ ಇರುತ್ತೆ. ಸೊ ಖುಷಿ ಆಗ್ತಿದ್ಯಾ? ಬೇಜಾರಾಗ್ತಾ ಇದೆಯಾ? ಪ್ರಿಪೇರ್ ಆಗಿದ್ರೆ ದಯವಿಟ್ಟು ಮುಂದಿನ ಕ್ಲಾಸ್ ನಲ್ಲಿ ಪರ್ಫಾರ್ಮ್ ಮಾಡಬಹುದು. ಪ್ರಿಪೇರ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೊಂದು ವಾರದ ಕಾಲಾವಕಾಶ ಇರುತ್ತೆ. ದಯವಿಟ್ಟು ಚೆನ್ನಾಗಿ ಪಾಠಕ್ಕೆ ಪ್ರಿಪೇರ್ ಆಗಿ ಬನ್ನಿ. ಇದನ್ನ ಹೇಳ್ತಾ ಇವತ್ತಿನ ಹೊಸ ಪಾಠವೊಂದನ್ನ ಕಲಿಯೋಣ. ಅದೇ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಸೊ ಮುಂದಿನ ಕ್ಲಾಸ್ 8ನೇ ಕ್ಲಾಸ್ಗೆ ಹೋದಾಗ ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ನ ನೀವು ನಿಮ್ಮ ಹೈಯರ್ ಕ್ಲಾಸಸ್ ನಲ್ಲಿ ತಿಳ್ಕೊಂತಾ ಹೋಗ್ತೀರಾ. ಸದ್ಯಕ್ಕೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪಾಠವನ್ನ ಶುರು ಮಾಡ್ತೀನಿ. ಶುರು ಮಾಡೋದಕ್ಕಿಂತ ಮುಂಚೆ ಒಂದು ವಿಶೇಷವಾದಂತಹ ವ್ಯಕ್ತಿಯ ಕುರಿತು ನಿಮ್ಮೊಟ್ಟಿಗೆ ಹಂಚ್ಕೊಳೋದಿದೆ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕಾಣ್ತಾ ಇದ್ಯಾ? ಸೊ ಈ ವ್ಯಕ್ತಿ ಕಾಣ್ತಾ ಇದ್ದಾರಾ? ಯಾರು ಇವರು ಗೊತ್ತಿದ್ಯಾ ನಿಮ್ಗೆ? ಇತ್ತೀಚೆಗಷ್ಟೇ ನಾವು ಭಾರತದ ಸಂವಿಧಾನದ ದಿನವನ್ನ ಆಚರಿಸಿದ್ವಿ. ಯಾವತ್ ಆಚರಿಸಿದ್ವಿ ನೆನ್ಪಿದ್ಯಾ? ಶಾಲೆಯಲ್ಲೂ ಕೂಡ ಆಚರಿಸಿರ್ತೀರಾ. ವೆರಿ ಗುಡ್. ನವೆಂಬರ್ 26ನೇ ತಾರೀಕು ಭಾರತದ ಸಂವಿಧಾನದ ದಿನವನ್ನ ಆಚರಿಸಿದ್ವಿ. ಸಾಮಾನ್ಯವಾಗಿ ಸಂವಿಧಾನ ಅಂದ ತಕ್ಷಣ ನಮ್ಮ ನೆನಪಿಗೆ ಸ್ಮೃತಿ ಪಟಲಕ್ಕೆ ಬರೋದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಅವರ ಒಂದು ಬದುಕು ಸಾಧನೆ ನಿಜವಾಗ್ಲೂ ಗಮನಾರ್ಹವಾದದ್ದು ಹಾಗೂ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನ ನೀಡುವಂಥದ್ದು. ಅದೇ ರೀತಿ ಪ್ರೇರಣಾತ್ಮಕ ಕಥೆಯೊಂದನ್ನ ಮಕ್ಕಳಿಗೆ ಹೇಳೋಣ ಅನ್ನುವಂತಹ ಹಪಾಹಪಿ ನಮ್ಮಲ್ಲಿ ನಡೆದಾಗ ನಮ್ಗೆ ಸಿಕ್ಕಂತಹ ಅಥವಾ ನಾವು ಕಲ್ತಂತಹ ಒಬ್ಬ ವಿಶಿಷ್ಟವಾದಂತಹ ವ್ಯಕ್ತಿ ಅಂದ್ರೆ ಶ್ರೀಯುತರು. ಇಲ್ಲಿ ಕಾಣ್ತಾ ಇದ್ದಾರಲ್ಲ ಅವರು. ಇವ್ರು ಯಾರಿರಬಹುದು? ಗೊತ್ತಿರ್ಲಿಕ್ಕಿಲ್ಲ ಅಲ್ವಾ? ಇವರು ಸಂಸ್ಕೃತ ವಿಭಾಗಕ್ಕೆ ಸಂಸ್ಕೃತ ಭಾಷೆಯ ವ್ಯಾಕರಣ, ಹೇಗೆ ನಮ್ಮ ಕನ್ನಡ ಭಾಷೆಯಲ್ಲಿ ವ್ಯಾಕರಣ, ಛಂದಸ್ಸು, ಲಘು ಗುರು, ಸಮಾಸಗಳು, ಸಂಧಿಗಳು ಇದೆಯೋ ಅದೇ ರೀತಿ ಇಂಗ್ಲಿಷ್ ನಲ್ಲಿ ಗ್ರಾಮರ್ಗಳು ಹೇಗಿದೆ, ಅಡ್ವರ್ಬ್, ಅಬ್ಜೆಕ್ಟಿವ್, ಪ್ರಪೋಸಿಷನ್ ಎಲ್ಲ ಇದೆ ತಾನೆ. ಮಾನಸ ಮೇಡಮ್ ಎಲ್ಲಾನು ಹೇಳ್ಕೊಡ್ತಿದ್ದಾರೆ ತಾನೆ. ಅದೇ ರೀತಿ ಸಂಸ್ಕೃತ ಭಾಷೆಯಲ್ಲೂ ಕೂಡ ವ್ಯಾಕರಣ ಇರುತ್ತೆ, ಛಂದಸ್ಸಿರುತ್ತೆ. ಅದಕ್ಕೆ ಬಹುತೇಕ ಕೊಡುಗೆಯನ್ನ ನೀಡಿದ್ದ ಸಂಸ್ಕೃತ ಪಂಡಿತರು ಇವರು. ಇವರ ಹೆಸರು ಬಂದು ಬಾಲ್ದೇವ್ ಅಥವಾ ಬೋಪದೇವ್ ಅಂತ ಸಹ ಕರೀತಾರೆ. ಪದ್ಮಭೂಷಣ ಆಚಾರ್ಯ ಬಾಲ್ದೇವ್ ಉಪಾಧ್ಯಾಯ್. ಸೊ ಈ ಬಾಲ್ದೇವ್ ಉಪಾಧ್ಯಾಯರವರು ಹುಟ್ಟುತ್ತಾನೆ ಒಳ್ಳೆ ಪಾಂಡಿತ್ಯವನ್ನ ಪಡೆದಂಥವ್ರು ಏನಲ್ಲ. ಶಾಲಾ ದಿನಗಳಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಅನುಭವಿಸೋ ಹಾಗೆ ಇವ್ರಿಗೂ ಕೂಡ ವಿದ್ಯೆ ಅಷ್ಟಕ್ಕಷ್ಟೇ ಅನ್ನೋ ರೀತಿ ಇತ್ತು ಅಲ್ವಾ? ನಾವೆಲ್ಲ ಅಂಥವ್ರಿಗೆ ಏನಂತ ಹೇಳ್ತೀವಿ? ವಿದ್ಯೆ ಅಂದ್ರೆ ನೈವೇದ್ಯೆ ಅನ್ನೋ ರೀತಿ ಇದಾನೆ ಅಂತ ಹೇಳ್ತೀವಿ. ಹೌದಾ ಇಲ್ವಾ? ಸೊ ಅವರ ತಂದೆ ತಾಯಿಗಳಿಗೆ ಯಾಕೆ ನನ್ ಮಗ ಓದೋದೇ ಇಲ್ವಲ್ಲ ಅನ್ನುವಂಥ ಚಿಂತೆ. ಶಿಕ್ಷಕರಿಗೆ ಎಷ್ಟು ಹೇಳ್ಕೊಟ್ರು ಇವನ್ ಕತೆ ಅಷ್ಟೇ ಅನ್ನುವಂಥ ಚಿಂತೆ. ಆದ್ರಿಂದ ಎಲ್ಲೇ ಹೋದ್ರು ಕೂಡ ಅಲ್ಲಿ ಕಡೆಗಣಿಕೆಗೆ ಪಾತ್ರರಾಗ್ತಾ ಇದ್ರು ಇವ್ರು. ಒಂದಿನ ಶಿಕ್ಷಕರಂತೂ ಹೇಳ್ಬಿಡ್ತಾರೆ, ನೋಡ್ ಮಗು, ನಿನ್ಗೆ ವಿದ್ಯೆ ನಿನ್ನ ಹಣೆಲಿ ಬರ್ದಿಲ್ಲ ಅನ್ಸುತ್ತೆ. ನೀನು ವಿದ್ಯಾವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಕುಗ್ಬೇಡ. ಒಂದ್ ಕೆಲ್ಸ ಮಾಡು, ವಾಪಸ್ ಮನೆಗ್ ಹೋಗು. ಮನೇಲಿ ಏನಾದ್ರೂ ಕೆಲ್ಸ ಮಾಡ್ಕೊಟ್ಟು, ಮುಸ್ರೆ ತಿಕ್ಕೋದೋ, ಹಸು ಎಮ್ಮೆ ಮೇಯ್ಸೋದೋ, ಹಾಲ್ ಕರಿಯೋದೋ, ಅಥವಾ ಬಾವಿಯಿಂದ ನೀರನ್ ಸೇದ್ಕೊಂಡ್ ಬರೋದೋ, ಈ ರೀತಿ ಮನೆಯವ್ರಿಗೆ ಕೆಲ್ಸ ಮಾಡ್ಕೊಟ್ಟು ಜೀವನನ ಸಾಗ್ಸು. ಆದ್ರೆ ವಿದ್ಯೆ ನಿನಗಿಲ್ಲ ಅಂತ ಹೇಳ್ಬಿಟ್ರು. ಈಗಿನ ತರ ಎಲ್ಲ ಆಗ ಒಂದೋ ಎರಡೋ ಮಕ್ಳುಗಳು ಇರ್ತಿರ್ಲಿಲ್ಲ. ಮನೆ ತುಂಬಾ ಮಕ್ಳುಗಳು. ಹಾಗಾಗಿ ಅದ್ರೊಬ್ಬ ತುಂಬಾ ಬುದ್ಧಿವಂತ ಇರ್ತಿದ್ದ, ಇನ್ನೊಬ್ಬ ಶತದಡ್ಡ ಇರ್ತಾ ಇದ್ದ. ಪೇರೆಂಟ್ಸ್ ಗಳಿಗೂ ಓಕೆ ಅನ್ನೋ ರೀತಿ ಇರ್ತಾ ಇತ್ತು.
ಸರಿ ಬೋಪದೇವ್ರ ಅವ್ರಿಗೆ ಬಹಳ ಬೇಜಾರಾಗತ್ತೆ. ಶಿಕ್ಷಕರು ಹೀಗಂದ್ರು. ಮನೆಗ್ ಹೋಗಿ ಏನ್ ಮಾಡೋದು? ಹೇಗ್ ತಂದೆ ತಾಯಿಗ್ ಮುಖ ತೋರ್ಸೋದು? ಅಂತ ಆ ದಾರಿಲ್ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಬಾಯಾರಿಕೆ ಆಗತ್ತೆ ಅವ್ರಿಗೆ. ಬಾಯಾರಿಕೆ ಆದ ತಕ್ಷಣ ಏನ್ ಮಾಡ್ತಾರೆ? ಒಂದ್ ಬಾವಿ ಬಳಿಗೆ ನೀರನ್ನ ಕುಡಿಲಿಕ್ಕೆ ಅಂತ ಹೋಗ್ತಾರೆ. ಅಲ್ಲ್ ಎಷ್ಟೋ ಜನ ಹೆಂಗಸ್ರು ಬಾವಿಯಿಂದ ನೀರನ್ನ ಸೇದ್ತಾ ಇರ್ತಾರೆ. ನೀರ್ ಕುಡಿಯಕ್ಕೆ ಹೋಗುವಂತಹ ಬೋಪದೇವ್ಗೆ ತಮ್ಮ ಜೀವನವನ್ನೇ ಬದಲಾಯಿಸುವಂತಹ ಒಂದು ಘಟನೆಯನ್ನ ನೋಡ್ತಾರೆ. ಏನಂಥ ಘಟನೆ? ಆ ಹೆಂಗಸ್ರು ಬಾವಿಲ್ ನೀರ್ ಸೇದ್ತಾ ಇರ್ತಾರಲ್ಲ, ಆ ಒಂದು ಹಗ್ಗ ಇರ್ತಲ್ಲ, ಆ ಹಗ್ಗ ಸಂಪೂರ್ಣವಾಗಿ ಸವದಿರುತ್ತೆ. ಅದೇ ರೀತಿ ಕಲ್ಲು ಕೂಡ ಬಾವಿಯ ಬಿಂದಿಗೆಯ ಏಟಿಗೆ, ನೀರಿನ ಏಟಿಗೆ ಸಂಪೂರ್ಣವಾಗಿ ಸವದಿರುತ್ತೆ. ಇದ್ರಲ್ಲೇನಿದೆ ಮೇಡಮ್? ನಮ್ಮನೆ ಹತ್ರನೂ ಬಾವಿ ಇದೆ ಅಪ್ಪ. ನಮ್ಮ ಮನೆಯ ಕಲ್ಲುಗಳು ಅಷ್ಟೇ ಸೌದಿರುತ್ತೆ. ಅದ್ರಲ್ಲಿ ಏನಿದೆ ವಿಶೇಷತೆ ಅಂತ ನೀವ್ ಹೇಳ್ಬಹುದು. ಆದ್ರೆ ಬೋಪದೇವ್ ಆ ರೀತಿ ಯೋಚನೆ ಮಾಡೋದಿಲ್ಲ. ಅವ್ರು ಯೋಚಿಸ್ತಾರೆ, ಒಂದು ಕಲ್ಲು ಎಷ್ಟು ಜಟಿಲವಾಗಿರುತ್ತೆ, ಎಷ್ಟು ಗಟ್ಟಿಯಾಗಿರುತ್ತೆ. ನೀರು ಎಷ್ಟು ಮೃದುಳವಾಗಿರುತ್ತೆ. ಯಾವ ಪಾತ್ರೆಗೆ ಹಾಕಿದ್ರೂ ಆ ಪಾತ್ರೆಯ ಶೇಪ್ ಅನ್ನ ಪಡ್ಕೊಳ್ಳುತ್ತೆ. ಅಂಥ ನೀರಿಗೆ ಆ ಕಲ್ಲನ್ನ ಬದಲಾಯಿಸುವಂತಹ, ಅದರ ಒಂದು ರೂಪರೇಷವನ್ನ ಬದಲಾಯಿಸುವಂತಹ ಶಕ್ತಿ ಇದ್ರೆ, ನನ್ನ ಮೆದುಳು ಈ ಕಲ್ಲಿಗಿಂತ ಗಟ್ಟಿ ಇದ್ಯಾ? ಛೇ ಛೇ ಇಲ್ಲ. ನಾನು ಸತತವಾದಂಥ ಪರಿಶ್ರಮವನ್ನ ಹಾಕೋದ್ರಿಂದ, ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಓದೋದ್ರಿಂದ, ನನ್ನ ಮೆದುಳು ಕೂಡ ವಿಷಯಗಳನ್ನ ಗ್ರಹಿಸಬಹುದು ಅನ್ನುವಂಥ ಒಂದು ನಿರ್ಣಯಕ್ಕೆ ಬರ್ತಾರೆ. ಅದಾದ ನಂತರ ಅವ್ರು ಹಿಂತಿರುಗಿ ನೋಡಿದ ಮಾತೇ ಇಲ್ಲ. ವಾಪಸ್ ಶಾಲೆಗೆ ಹೋಗ್ತಾರೆ. ಶಿಕ್ಷಕರ ಹತ್ರ ಬೇಡ್ಕೊಂತಾರೆ, "ನನ್ಗೊಂದು ಅವಕಾಶ ಕೊಡಿ. ನಾನು ಏನು ಅಂತ ಪ್ರೂವ್ ಮಾಡ್ಕೊಂತೀನಿ. ಇನ್ನಷ್ಟು ಕಷ್ಟಪಟ್ಟು ಓದ್ತೀನಿ" ಅಂತ ಹೇಳ್ತಾರೆ. ಅಂಡ್ ಅವರ ಮನಸ್ಸಿನಲ್ಲಿ ಓದುವ ಕಿಚ್ಚು ಅನ್ನೋದು ಹತ್ತಿರುತ್ತೆ. ಚೆನ್ನಾಗಿ ಓದುತ್ತಾರೆ. ಪರೀಕ್ಷೆಗಳಲ್ಲಿ ಒಳ್ಳೆ ಅಂಕವನ್ನ ಪಡೆದು, ತದನಂತರ ಯಾರೂ ಊಹಿಸ್ಕೊಳ್ಲಿಕ್ ಸಾಧ್ಯ ಇಲ್ಲ. ಹಸು ಎಮ್ಮೆ ಕಾಯ್ಸ್ಕೊಂಡಿರ್ಬೇಕಾದಂತಹ ಬೋಪದೇವ್ ಸಂಸ್ಕೃತದ ಪಂಡಿತರಾಗ್ತಾರೆ, ಮನೆ ಮಾತಾಗ್ತಾರೆ, ಪದ್ಮವಿಭೂಷಣ ಪ್ರಶಸ್ತಿಗೂ ಕೂಡ ಭಾಜನರಾಗ್ತಾರೆ. ಇಂಥ ಬೋಪದೇವ್ ಮನಸ್ಸನ್ನ ತಿದ್ದಿದ್ಯಾವುದು? ಆ ಬಾವಿ ಹತ್ರ ಇದ್ದಂತಹ ಕಲ್ಲು. ಸೊ ಆ ಕಲ್ಲು ಹೇಗೆ ತನ್ನ ರೂಪರೇಷೆಯನ್ನ, ತನ್ನ ಶೇಪ್ ಅನ್ನ ಬದಲಾಯಿಸ್ಕೊಂತಾ ಹೋಗುತ್ತೆ. ಅಂದ್ರೆ ಇಲ್ಲಿ ನೀರಿಗಿರೋ ಶಕ್ತಿ ಹೆಚ್ಚ, ಕಲ್ಲಿಗಿರೋ ಶಕ್ತಿ ಹೆಚ್ಚ ಅಂತಲ್ಲ. ಪ್ರತಿದಿನ ನೀರ್ ಬಿದ್ದು 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 ಆ ಕಲ್ಲಿನ ಶೇಪ್ ಚೇಂಜ್ ಆಗುತ್ತೆ. ಆದ್ರಿಂದ ಇಂಗ್ಲಿಷ್ ನಲ್ಲಿ ಒಂದ್ ಮಾತಿದೆ, ಸ್ಮಾಲ್ ಡಿಸಿಪ್ಲಿನ್ ರಿಪೀಟೆಡ್ ವಿತ್ ಕನ್ಸಿಸ್ಟೆನ್ಸಿ ಎವ್ರಿ ಡೇ ಲೀಡ್ಸ್ ಟು ಗ್ರೇಟ್ ಅಚೀವ್ಮೆಂಟ್ಸ್ ಗೇನ್ ಸ್ಲೋಲಿ ಓವರ್ ಟೈಮ್. ಏನ್ ಹಂಗಂದ್ರೆ, ನಿಮ್ಗೆ ಮೊಲ ಮತ್ತೆ ಆಮೆ ಕತೆ ಗೊತ್ತಾ? ಮೊಲ ಮತ್ತೆ ಆಮೆ ಮಧ್ಯೆ ರೇಸ್ ಇರುತ್ತೆ. ಅದ್ರಲ್ಲಿ ಮೊಲನೇ ಗೆಲ್ಬೇಕಾಗಿರುತ್ತೆ. ಆದ್ರೆ ಮೊಲ ನಿದ್ದೆ ಹೋಗ್ತಾ ಇರುತ್ತೆ. ಆದ್ರೆ ಆಮೆ ನಿಧಾನವಾಗಿ ಚಲಿಸ್ತಾ ಚಲಿಸ್ತಾ ರೇಸ್ ಅನ್ನ ಗೆದ್ಬಿಡುತ್ತೆ. ಅದೇ ರೀತಿ ನಾವು ಕೂಡ, ನಮ್ಗೆಷ್ಟು ಬುದ್ಧಿವಂತಿಕೆ ಇದೆ, ನಮ್ಗೆಷ್ಟು ಅದೃಷ್ಟ ಇದೆ, ಅವೆಲ್ಲದಕ್ಕಿಂತ ಹೆಚ್ಚಾಗಿ ನಾವೆಷ್ಟು ಪ್ರಯತ್ನಶೀಲರಾಗಿರ್ತೀರಾ ಅಂತ. ಒಂದೇ ಒಂದು ವಸ್ತುಗೆ ಯಾವ್ದೇ ಸಬಾರ್ಡಿನೇಟ್ ಇಲ್ದೇ ಇರುವಂತದ್ದು ಅಂತ ಹೇಳಿದ್ರೆ ಯಾವ್ದದು? ಹಾರ್ಡ್ ವರ್ಕ್, ಶಿಸ್ತು. ಆದ್ರಿಂದ ನೀವು ಜೀವನದಲ್ಲಿ ರೂಢಿಸ್ಕೊಬೇಕಾಗಿರೋದೇನು? ಶಿಸ್ತನ್ನ, ಅಂದ್ರೆ ಡಿಸಿಪ್ಲಿನ್ ಅನ್ನ ರೂಢಿಸ್ಕೊಳ್ಳಿ. ಸಮಯ ಪ್ರಜ್ಞೆಯನ್ನ ರೂಢಿಸ್ಕೊಳ್ಳಿ. ಸಮಯಕ್ಕೆ ಬೆಲೆ ಕೊಡೋದನ್ನ ಕಲೀರಿ. ಅದ್ರ ಜೊತೆಗೆ ಶಿಸ್ತು ಹಾಗೂ ಸಮಯ ಪ್ರಜ್ಞೆಯ ಜೊತೆಗೆ ಇನ್ನೊಂದೇನ್ ಬೇಕು? ಪರಿಶ್ರಮ. ಕನ್ಸೇನು? ಎಲ್ಲಾರು ಕಾಣ್ತೀವಿ ಅಲ್ವಾ? ನಿಮ್ಮಲ್ಲೂ ಕೂಡ ನಾನು IAS ಆಫೀಸರ್ ಆಗ್ಬೇಕು, KS ಕಂಪ್ಲೀಟ್ ಮಾಡ್ಬೇಕು, ಗವರ್ಮೆಂಟ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ಬೇಕು, ಒಳ್ಳೆ ಕೆಲ್ಸ ಹೊಡ್ಬೇಕು, ಫಾರಿನ್‌ಗೆ ಹೋಗ್ಬೇಕು, ತಂದೆ ತಾಯಿನ್ ಚೆನ್ನಾಗ್ ನೋಡ್ಕೊಬೇಕು, ನನ್ಗಿಷ್ಟವಾದಂತಹ ವಸ್ತುಗಳನ್ನ ಆ ಬೆಲೆ ಏನು ಅಂತ ನೋಡ್ದೇನೆ ತಗೊಳೋಂತಹ ಮಟ್ಟಕ್ಕೆ ಬೆಳಿಬೇಕು, ಒಳ್ಳೊಳ್ಳೆ ಊಟ ತಿನ್ಬೇಕು, ಒಳ್ಳೆ ಬಟ್ಟೆ ಹಾಕೊಬೇಕು. ಎಷ್ಟು ಜನ ಮಕ್ಳಿಗಂತಹ ಕನ್ಸುಗಳಿರಲ್ಲ ಮಕ್ಳೇ? ಅಲ್ವಾ? ಆ ಕನಸು ನನಸಾಗ್ಬೇಕು ಅಂದ್ರೆ ಈ 3 ಬಹಳ ಮುಖ್ಯ. ಶಿಸ್ತಿನಿಂದ ಇರಿ. ಮನೇಲೇ ಇರಿ, ಹೊರಗಡೆನೇ ಇರಿ, ಎಲ್ಲೇ ಇದ್ರೂ ಕೂಡ ಒಂದು ಶಿಸ್ತು ಸಂಯಮದ ಚೌಕಟ್ನಲ್ಲಿ ನೀವಿರಿ. ಸಮಯ ಪ್ರಜ್ಞೆಯನ್ನ ರೂಢಿಸ್ಕೊಳ್ಳಿ. ಯಾವ ಸಮಯಕ್ಕೆ ಯಾವ ಕೆಲಸವನ್ನ ಮಾಡ್ಬೇಕು. ಈಗ ಒಂದು ಕೆಲಸ, ಉದಾಹರಣೆಗೆ ಶಾಲೆಯಲ್ಲಿ ಕೊಡುವಂತ ಹೋಮ್‌ವರ್ಕ್. ನಿಮ್ಗೆ ಇದನ್ ಮಾಡ್ಲಿಕ್ಕೆ 60 ನಿಮಿಷ ಕಾಲ ಬೇಕು ಅಂತ ಇಟ್ಕೊಳ್ಳಿ. 60 ನಿಮಿಷನೂ ಕೂಡ ಅಲ್ಲಿ ಇಲ್ಲಿ ಅಲಗಾಡದೆ ಸಂಪೂರ್ಣವಾಗಿ ಮಗ್ನರಾಗಿ ಮಾಡಿ. ಪರಿಶ್ರಮ ಕಷ್ಟಪಡಿ. ಯಾವ ಜಾಬ್ ಕಷ್ಟ ಇಲ್ಲ. ಯಾವ ಕೆಲ್ಸ ಕಷ್ಟ ಇಲ್ಲ. ಪ್ರತಿದಿನ ಬೆಳಗ್ಗೆ ಮನೆ ಮುಂದೆ ಪೌರ ಕಾರ್ಮಿಕರು ಕಸ ಗುಡಿಸ್ತಾರೆ. ಅದೇನ್ ಸುಲಭದ ಕೆಲ್ಸನಾ? ಅಥವಾ ನಿಮ್ಮ ಶಿಕ್ಷಕರು ಗಂಟಾನ್ಗಟ್ಲೆ ನಿಂತ್ಕೊಂಡು ನಿಮ್ಗೆ ಪಾಠ ಮಾಡ್ತಾರೆ. ಅದು ಸುಲಭದ ಕೆಲ್ಸನಾ? ಅಥವಾ ಒಂದು ದೊಡ್ಡ ಕಂಪನಿಯಲ್ಲಿ CEO ನೋಡ್ ತಕ್ಷಣ ಏನ್ ಸೂಟ್ ಮಾರೆ,
ಏನ್ ಚೆನ್ನಾಗಿದ್ದಾರಪ್ಪ ಅಂತ ಅನ್ಕೊಂತೀರಾ? ಅದು ಸುಲಭದ ಕೆಲ್ಸನಾ? ಹ್ಮ್. ಒಬ್ಬ ಸಿಂಗರ್, SPBನೋ, ರಾಜೇಶ್ ಕೃಷ್ಣನ್ನೋ ಅಥವಾ ಸೋನು ನಿಗಮ್ಮೋ ಏನ್ ಕಂಠ ಕೊಟ್ಟಿದ್ದಾನಪ್ಪ ದೇವ್ರು, ಎಷ್ಟ್ ಚೆನ್ನಾಗ್ ಹಾಡ್ತಾರ ಇವ್ರು. ಆ ಹಾಡೋದ್ರ ಹಿಂದೆ ಅವ್ರು ಪಡುವಂತಹ ಪರಿಶ್ರಮ ಎಷ್ಟು ಮುಖ್ಯ. ಒಬ್ಬ ನಾಯಕ ನಟನನ್ನ ನೋಡ್ತೀರಾ, ಸುದೀಪ್ರನ್ನ ನೋಡ್ತೀರಾ, ಏನ್ ಪರ್ಸನಾಲಿಟಿ ಗುರು. 50 ವರ್ಷ ದಾಟಿದ್ಯಂತೆ, ಇನ್ನೂ ಯುವಕನ್ ತರ ಕಾಣ್ತಾರಲ್ಲ. ಅವ್ರ ಆ ರೀತಿ ಇರ್ಬೇಕಂದ್ರೆ ಅದ್ರ ಹಿಂದೆ ಎಷ್ಟು ಪರಿಶ್ರಮ ಬೇಕು, ಎಷ್ಟು ಗಂಟೆಗಳ ಕಾಲ ಅವ್ರ ವ್ಯಾಯಾಮವನ್ನ ಮಾಡ್ಬೇಕು, ಶುಗರ್ ಅಂದ್ರೆ ಸಿಹಿ ಪದಾರ್ಥವನ್ನ ಸಂಪೂರ್ಣವಾಗಿ ತ್ಯಜಿಸ್ಬೇಕು ಅಲ್ವಾ? ಸೊ ಆದ್ರಿಂದ ಪ್ರತಿಯೊಂದು ಕ್ಷೇತ್ರಕ್ಕೂ ತನ್ನದೇ ಆದಂತಹ ಸವಾಲುಗಳಿರುತ್ತೆ. ಅದನ್ನ ಗೌರವಿಸ್ತಾ, ಶಿಸ್ತಿನಿಂದ, ಸಮಯ ಪ್ರಜ್ಞೆಯಿಂದ, ಪರಿಶ್ರಮದಿಂದ ಮುಂದೂಗ್ತಾ ಬರ್ಬೇಕಾಗತ್ತೆ. ಅದ್ರ ಜೊತೆಗೆ ಇದನ್ನೆಲ್ಲ ಮಾಡಿದಾಗ ಯಶಸ್ಸು ನಿಮ್ಮನ್ನ ಖಂಡಿತವಾಗ್ಲೂ ಹಿಂಬಾಲ್ಸೆ ಗೆದ್ದೇ ಗೆಲ್ತೀರಾ. ಆ ಗೆಲ್ಲುವಂತಹ ಸಮಯದಲ್ಲಿ ಎಲ್ಲಾರ್ಗೂ ಇರ್ಬೇಕಾಗಿರುವಂತದ್ದು, ಎಸ್ಪೆಷಲಿ ಇವಾಗಿನ ಜನರೇಷನ್ ಮಕ್ಕಳಿಗೆ ಇರ್ಬೇಕಾಗಿರುವಂತಹ ಅತಿ ಮುಖ್ಯವಾದಂತಹ ಅಂಶ ಅಂದ್ರೆ ಏನಿದು? ಏನಿದು? ವಿನಯತೆ, ವಿಧೇಯತೆ. ಆಯ್ತಾ? ಬಿ ಹಂಬಲ್, ಬಿ ಗ್ರೌಂಡೆಡ್. ಸೊ ಒಬೀಡಿಯಂಟ್, ವಿಧೇಯತೆ ಅಂದ್ರೆ ಒಬೀಡಿಯಂಟ್ ಆಗಿ ಇರ್ಬೇಕು, ಯಾರ್ ದೊಡ್ಡವ್ರು ಹೇಳೋ ಮಾತನ್ನ ಕೇಳ್ಬೇಕು. ವಿನಯತೆ ಅಂದ್ರೆ ಅಕಸ್ಮಾತ್ ಎಲ್ಲಾದ್ರೂ ನಿಮ್ಮೊತ್ತಿಗೆ ಯಾರ್ದು ತಪ್ಪಾಗಿ ನಡ್ಕೊಂಡ್ರು, ಅಂದ್ರೆ ಹಾರ್ಷ್ ಆಗಿ ನಡ್ಕೊಂಡ್ರು ಕೂಡ ಧಿಕ್ಕರಿಸ್ದೆ, ಅವಮಾನಿಸ್ದೆ ಅಥವಾ ಅವ್ರಿಗೆ ಮುಜುಗರ ಪಡಿಸ್ದೆ ನಿಮ್ಮ ಒಂದು ತನವನ್ನ ನೀವ್ ಕಳ್ಕೊಂಡೇನೂ ಇರ್ಬೇಕು. ಅದೇ ವಿನಯತೆ, ವಿಧೇಯತೆ. ಇದನ್ನ ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಆರಂಭಿಸ್ತಾ ಇದೀನಿ. ಇವತ್ತಿನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದ ಪಕ್ಷದಲ್ಲಿ ಖಂಡಿತ ಆ ಕಥೆಯ ಸಾರಾಂಶದಂತೆ ಜೀವನನು ಕೂಡ ರೂಢಿಸ್ಕೊಳ್ಳಿ. ಸೊ ಪಾಠದ ಕಡೆಗೆ ಹೋಗೋಣ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ತನ್ನನ್ನೇ ಹೋಲುವ ಜೀವಿಯನ್ನ ಉತ್ಪತ್ತಿ ಮಾಡುವುದು ಎಲ್ಲಾ ಜೀವಿಗಳ ಪ್ರಮುಖ ಲಕ್ಷಣವಾಗಿದೆ ಅಲ್ವಾ? ನಾಯಿ ಮರಿಯನ್ನ ಹಾಕುತ್ತೆ, ಅದೇ ರೀತಿ ಅಮ್ಮನ್ ತರಾನೇ ಇರುತ್ತಲ್ಲ. ಬೆಕ್ಕು ಮರಿ ಹಾಕ್ದಾಗ ಮರಿಯನ್ನ ಎತ್ಕೊಂಡ್ ಮುದ್ದಾಡ್ತಿರ್ತೀವಿ. ಅಥವಾ ಮನೇಲಿ ಒಂದು ಪುಟ್ಟ ಮಗು ಬಂದಾಗಂತೂ ತೇಟ್ ಅಪ್ಪನ್ ತರಾನೇ ಅಮ್ಮನ್ ತರಾನೇ ಮೂಗ್ ನೋಡು, ಕಣ್ ನೋಡು, ಬಾಯಿ ನೋಡು ಅಂತ ನೋಡ್ತಾ ಇರ್ತೀವಿ. ಈಗಾಗ್ಲೇ 6ನೇ ತರಗತಿಲಿ ನೀವು ಇದನ್ನ ಕಲ್ತಿದ್ದೀರಾ. ಪೋಷಕ ಜೀವಿಗಳಿಂದ ಹೊಸ ಮರಿಜೀವಿಗಳು ಹುಟ್ಟುವುದಕ್ಕೆ ಸಂತಾನೋತ್ಪತ್ತಿ ಅಥವಾ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಸಂತಾನೋತ್ಪತ್ತಿ ಅಥವಾ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಆದ್ರೆ ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತೆ? ಈ ಅಧ್ಯಾಯದಲ್ಲಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳನ್ನ ನಾವು ಕಲಿಯೋಣ. ಅರ್ಥ ಆಯ್ತಾ? ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ ಅನ್ನೋದನ್ನ ನೋಡೋಣ. ಹೂ ಬಿಡುವಂತಹ ಸಸ್ಯಗಳ ವಿವಿಧ ಭಾಗಗಳ ಬಗ್ಗೆ 6ನೇ ತರಗತಿಯಲ್ಲಿ ನೀವು ಕಲ್ತಿದ್ದೀರಾ. ನೆನ್ಪಿಸ್ಕೊಳ್ಳಿ, ದಾಸವಾಳದ ಹೂ, ಹೈಬಿಸ್ಕಸ್ ಫ್ಲವರ್ನ ವೇರಿಯಸ್ ಪಾರ್ಟ್ಸ್ ಗಳನ್ನ, ವಿವಿಧ ಭಾಗಗಳನ್ನ ನೀವು ಗುರುತಿಸಿದ್ರಿ ಅಲ್ವಾ? ಸಸ್ಯದ ಬೇರೆ ಬೇರೆ ಭಾಗಗಳನ್ನ ಪಟ್ಟಿ ಮಾಡಿ ನೋಡಿ. ಪ್ರತಿಯೊಂದರ ಕಾರ್ಯವನ್ನು ಕೂಡ ಬರೆಯಲು ಪ್ರಯತ್ನಿಸಿ. ಕಾರ್ಯ ಅಂದ್ರೆ ಫಂಕ್ಷನ್ ಬರೆಯಕ್ಕೆ ಪ್ರಯತ್ನಿಸಿ. ಹೆಚ್ಚಿನ ಸಸ್ಯಗಳು ಬೇರು, ಕಾಂಡ ಮತ್ತು ಎಲೆಗಳನ್ನ ಹೊಂದಿರುತ್ತೆ. ಅರ್ಥ ಆಯ್ತಾ? ಬೇರು, ಕಾಂಡ, ಎಲೆಗಳನ್ನ ಹೊಂದಿರುತ್ತೆ. ಬೇರು ಅಂದ್ರೆ ರೂಟ್ಸ್ ಅಂತೀವಿ. ಕಾಂಡ ಅಂದ್ರೆ ನೋಟ್ ಮಾಡ್ಕೊಳ್ಳಿ, ಸ್ಟೆಮ್ ಅಂತ ಕರಿತೀವಿ. ಎಲೆ ಅಂದ್ರೆ ಲೀಫ್ ಅಂತ ಕರಿತೀವಿ, ಅಥವಾ ಬಹುವಚನದಲ್ಲಿ ಲೀವ್ಸ್ ಅಂತ ಹೇಳ್ತೀವಿ. ನೋಟ್ ಮಾಡ್ಕೊಳ್ಳಿ. ಬೇರು, ಕಾಂಡ, ಎಲೆ, ಈ 3 ವಿಭಾಗಗಳಾಗಿ ನಾವು ಅದನ್ನ ಗುರುತಿಸ್ತೀವಿ. ಇವುಗಳಿಂದ ಸಸ್ಯದ ಕಾಯಿಕಾ ಭಾಗಗಳು ಅಂದ್ರೆ ಕಾಯಿಕಾ ಭಾಗಗಳು ಅಂತ ಹೇಳಿದ್ರೆ ಏನು? ವೆರಿ ಗುಡ್, ವೆಜಿಟೇಟಿವ್ ಪಾರ್ಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸ್ವಲ್ಪ ಅವಧಿಯ ಬೆಳವಣಿಗೆಯ ನಂತರ ಹೆಚ್ಚಿನ ಸಸ್ಯಗಳು ಹೂ ಬಿಡುತ್ತೆ. ಈ ಕಾಯಿಕ ಪಾಠ ನಡೆದ ನಂತರ ಅವುಗಳು ಹೂ ಬಿಡುತ್ತೆ. ವಸಂತ ಋತುವಿನಲ್ಲಿ
ಮಾವಿನ ಮರ ಹೂ ಬಿಡುವುದನ್ನ ನೀವ್ ನೋಡಿರ್ಬಹುದು. ಹಾಡೇ ಇದೆಯಲ್ಲ, ಮಾಮರವೆಲ್ಲೋ, ಮಾಮರ ಅಂದ್ರೆ ಮಾವಿನ ಮರ, ಕೋಗಿಲೆಯೆಲ್ಲೋ ಅಂತ ಅಲ್ವಾ? ವಸಂತ ಕಾಲ ಬಂದಾಗ ಎಷ್ಟೊಂದ್ ಹಾಡ್ಗಳಿದೆ ಅಲ್ವಾ ಮಕ್ಳೇ? ಯಾರಿಗಾದ್ರೂ ಹಾಡಕ್ ಬರುತ್ತಾ? ಹಾಡ್ತೀರಾ? ಗ್ರೇಟ್. ನೀವು ಹಾಡ್ಬೇಕಾದ್ರೆ ಹೇಳಿ, ನಾನು ಕೂಡ ಕೇಳ್ತೀನಿ. ಅರ್ಥ ಆಯ್ತಾ? ಸೊ ವಸಂತ ಋತುವಿನಲ್ಲಿ ಮಾವಿನ ಮರ ಹೂ ಬಿಡೋ ಕಾಲ ಆಯ್ತು ಅಂತ ಹೇಳಿದ್ರೆ ಮುಂದೆ ಕಾಯಿ ಬಿಡುತ್ತೆ. ಕಾಯಿ ಬಿಟ್ಟಾಗ ಏನಾಗುತ್ತೆ? ಉದ್ರಿ ಬಿದ್ದಂತಹ ಕಾಯಿಗಳನ್ನ ತಂದು ಉಪ್ಪಿನಕಾಯಿ ಮಾಡ್ತೀವಿ ಅಲ್ವಾ? ಅದಾದ ನಂತರ ಹಣ್ಣನ್ನ ಕಿತ್ತು ಹಣ್ಣನ್ನ ತಿನ್ನುವಂತ ರುಚಿನೇ ಬೇರೆ. ಸೊ ಬೇಸಿಗೆಯಲ್ಲಿ ನಾವು ತಿಂದು ಆನಂದಿಸುವಂತಹ ರಸಭರಿತ ಮಾವಿನ ಹಣ್ಣುಗಳು ಈ ಹೂಗಳಿಂದಲೇ ಉಂಟಾಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ನಾವು ಆ ಹಣ್ಣನ್ನ ತಿಂದು ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ಬೀಜವನ್ನ ಎಸಿತೀವಿ ಅಲ್ವಾ? ಬೀಜಗಳು ಮೊಳಕೆಯೊಡೆದು ಹೊಸ ಸಸ್ಯಗಳಾಗುತ್ತೆ. ಸಸ್ಯಗಳಲ್ಲಿ ಹೂಗಳ ಕಾರ್ಯ ಏನು ಅಂತ ನೀವು ಕೇಳೋದಾದ್ರೆ, ಸಸ್ಯಗಳಲ್ಲಿ ಹೂಗಳು ಸಂತಾನೋತ್ಪತ್ತಿಯ ಕೆಲಸವನ್ನ ಮಾಡುತ್ತೆ. ಟೆಕ್ಸ್ಟ್ ಬುಕ್ ಯಾರಾದ್ರೂ ಓಪನ್ ಮಾಡಿದ್ರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸಸ್ಯಗಳಲ್ಲಿ ಹೂಗಳು ಸಂತಾನೋತ್ಪತ್ತಿಯನ್ನ ಕೆಲಸವನ್ನ ಮಾಡುತ್ತೆ. ಆದ್ರಿಂದ ಹೂಗಳು ಸಂತಾನೋತ್ಪತ್ತಿಯ ಭಾಗಗಳಾಗಿದೆ. ಸೊ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗ ಯಾವುದು? ಹೂಗಳು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗವಾಗೇ ಇರುತ್ತೆ. ಸೊ ಫ್ಲವರ್ಸ್ ಆರ್ ದ ರೀಪ್ರೊಡಕ್ಷನ್ ಪಾರ್ಟ್ ಆಫ್ ದ ಪ್ಲಾಂಟ್. ಓಕೆ, ಈಗ ನಾನು ನಿಮ್ಗೆ ಕೆಲವೊಂದು ಚಿತ್ರಗಳನ್ನ ತೋರಿಸ್ತೇನೆ. ನನ್ನ ಸ್ಕ್ರೀನ್ ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಒಂದು ಗಿಡ. ಏನ್ ಗಿಡ ಇದು? ಟೊಮ್ಯಾಟೊ ಹಣ್ಣಿನ ಗಿಡ ಅಂತ ಅನ್ಕೊಳ್ಳೋಣ. ನಾನು ಕನ್ನಡ ಹಾಗೂ ಇಂಗ್ಲಿಷ್ ಎರಡರಲ್ಲೂ ಇಲ್ಲಿ ಬರ್ತಿದ್ದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಈ ಒಂದು ಗಿಡವನ್ನ ನಾವು ಗಮನಿಸಿದಾಗ ಗಿಡದಲ್ಲಿ ಹೂವು ಅಂದ್ರೆ ಫ್ಲವರ್. ಫ್ಲವರ್ ಇಸ್ ದ ರೀಪ್ರೊಡಕ್ಷನ್ ಪಾರ್ಟ್ ಆಫ್ ದ ಪ್ಲಾಂಟ್. ಸಂತಾನೋತ್ಪತ್ತಿಯ ಭಾಗ ಯಾವ್ದ್ರಲ್ಲಿ? ಸಸ್ಯಗಳಲ್ಲಿ. ಎಲೆಗಳು ಅಂದ್ರೆ ಲೀಫ್. ಹಣ್ಣು ಹಣ್ಣು ಹೂವಿನಿಂದ ಕಾಯಿ, ಕಾಯಿಯಿಂದ ಹಣ್ಣು ಉಂಟಾಗುತ್ತೆ. ಹಣ್ಣು ಅಂದ್ರೆ ಫ್ರೂಟ್. ಕಾಂಡ ಕಾಂಡ ಅಂದ್ರೆ ಸ್ಟೆಮ್. ಬೇರು ರೂಟ್ಸ್. ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು ಪ್ಲೀಸ್ ಡ್ರಾ ದ ಡಯಾಗ್ರಾಮ್. ಈ ಒಂದು ಚಿತ್ರವನ್ನ ಬರೆದು ಈ ವಿವಿಧ ಭಾಗಗಳನ್ನ ಹೆಸರಿಸಿ. ಎಷ್ಟು ನಿಮ್ಗೆ? ಒಂದು 10 ಸೆಕೆಂಡ್ ಟೈಮ್ ಸಾಕಾಗುತ್ತಾ? ಇಲ್ಲ ಮೇಡಮ್. 20? ಇಲ್ಲ ಮೇಡಮ್. 30? ಇಲ್ಲ ಮೇಡಮ್. ಬರ್ತಿ 1 ನಿಮಿಷದ ಕಾಲಾವಕಾಶವನ್ನ ಕೊಡ್ತೀನಿ. ಐಲ್ ಗಿವ್ ಯು 60 ಸೆಕೆಂಡ್ಸ್ ಟೈಮ್. ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಈ ಒಂದು ಚಿತ್ರವನ್ನ ಬರೆಯಿರಿ. ಮಕ್ಕಳೇ, ಐಲ್ ಗಿವ್ ಯು 60 ಸೆಕೆಂಡ್ಸ್ ಟೈಮ್. 1 ನಿಮಿಷದ ಕಾಲಾವಕಾಶವನ್ನ ಕೊಡ್ತೀನಿ. ದಯವಿಟ್ಟು ಈ ಚಿತ್ರವನ್ನ ಬರೆದು ಹಲವಾರು ಭಾಗಗಳಲ್ಲಿ ಏನೇನ್ ಕಾಣಿಸ್ತಾ ಇದೆ ಅದನ್ನ ಹೆಸರಿಸಿ. ಟೈಮ್ ಸ್ಟಾರ್ಟ್ಸ್ ನೌ. ನೋಟ್ ಮಾಡ್ಕೊಂತಾ ಇದ್ದೀರಾ? ಆಯ್ತಾ? ಓಕೆ, ಸೊ ಎಲ್ಲಾ ನೋಟ್ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ. ನೋಡಿ, ಸಸ್ಯದ ಭಾಗಗಳು ಹೂವು, ಹಣ್ಣು, ಎಲೆ, ಬೇರು ಇವೆಲ್ಲ ಸಸ್ಯದ ಮುಖ್ಯವಾದಂತಹ ಭಾಗಗಳಾಗಿರುತ್ತೆ. ಸೊ ಯಾರಾದ್ರೂ ನೋಟ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ವಾಹಿನಿಗೆ ಲಾಗಿನ್ ಆಗಿ ಅಲ್ಲಿ ಈ ವಿಡಿಯೋ ನಿಮ್ಗೆ ಸಿಗುತ್ತೆ. ಪಾಸ್ ಮಾಡಿ ನೋಟ್ ಮಾಡ್ಕೊಬಹುದು. ಆಯ್ತಾ ಮಕ್ಳೇ? ಸೊ ಈಗ ನಿಮ್ಮಲ್ಲಿ ಪ್ರಶ್ನಾವಳಿ. ಸಸ್ಯದ ಭಾಗಗಳು ಈ ಒಂದು ಗಿಡ, ನಾನು ಇದನ್ನೇ ನಿಮ್ಗೆ ಇಲ್ಲಿ ಡ್ರಾಯಿಂಗ್ ಮಾಡಿ ಬರ್ತಿರೋದು. ಇದೇ ರೀತಿ ಸಸ್ಯದ ಭಾಗಗಳನ್ನ ನೀವಿಲ್ಲಿ ಹೆಸರಿಸ್ಬೇಕಾಗತ್ತೆ. ಯಾವ ಭಾಗ ಇದು? ಅರ್ಶಿನ ಕಲರ್ ಕಾಣ್ತಾ ಇರೋದು ಯಾವ್ದದು? ಹೂವು. ವೆರಿ ಗುಡ್. ಹೂವಿನ ಭಾಗ ಇದು. ಅದೇ ರೀತಿ ಕೆಂಪಿದೆಯಲ್ಲ, ಏನಿದು? ವೆರಿ ಗುಡ್. ಹಣ್ಣಿನ ಭಾಗ ಇದು. ಅದೇ ರೀತಿ ಈ ಭಾಗ, ಇದನ್ನ ಏನಂತ ಕರಿತೀವಿ?
ವೆರಿ ಗುಡ್. ವಿ ಕಾಲ್ ಇಟ್ ಆಸ್ ಲೀಫ್ ಅಥವಾ ಎಲೆ ಅಂತ ನಾವು ಕರಿತೀವಿ. ಹಾಗೆ ಈ ಭಾಗ ದಪ್ಪವಾಗಿದೆಯಲ್ಲ ಮಧ್ಯದಲ್ಲಿ, ಈ ಭಾಗ ಏನಂತೀವಿ? ಸ್ಟೆಮ್ಸ್ ಅಥವಾ ಕಾಂಡಗಳು ಅಂತ ಕರಿತೀವಿ. ಹಾಗೂ ಈ ಒಂದು ಭಾಗವನ್ನ ಏನಂತೀವಿ? ಬೇರುಗಳು ಅಂತ ಕರಿತೀವಿ. ಇದು ಸಸ್ಯದ ವಿವಿಧ ಭಾಗಗಳು. ಹೂವು, ಹಣ್ಣು, ಎಲೆ, ಕಾಂಡ, ಬೇರುಗಳು. ಸೊ ಕ್ಲಿಯರ್ ಆಯ್ತಾ? ಎಲ್ಲರಿಗೂ ಸಸ್ಯದ ವಿವಿಧ ಭಾಗಗಳು ಗೊತ್ತಾಯ್ತಾ? ಓಕೆ. ಸೊ ಇದನ್ನ ಹೇಳ್ತಾ, ಈ ಸಸ್ಯಗಳಲ್ಲಿ ಏನ್ ಗೊತ್ತಾ, ಎರಡು ರೀತಿಯಾದಂತಹ ಸಂತಾನೋತ್ಪತ್ತಿ ಕಾರ್ಯಗಳು ನಡೆಯುತ್ತೆ ಸಸ್ಯಗಳಲ್ಲಿ. ಒಂದು, ಈ ಸಸ್ಯಗಳಲ್ಲಿ ಮರಿಜೀವಿಗಳನ್ನ ಉತ್ಪತ್ತಿ ಮಾಡುವಂತಹ ವಿಧಾನಗಳಲ್ಲಿ ಇರುವಂತದ್ದು ಎರಡು. ಅದು ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಅಂದ್ರೆ ಸೆಕ್ಷುಯಲ್ ರೀಪ್ರೊಡಕ್ಷನ್ ಮತ್ತೆ ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳು ಇಲ್ಲದೆ ಹೊಸ ಸಸ್ಯಗಳನ್ನ ಪಡಿಬಹುದು. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳ ಮೂಲಕ ಹೊಸ ಸಸ್ಯಗಳನ್ನು ಪಡಿಬಹುದು. ಸೊ ಈಗ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳ ಉತ್ಪತ್ತಿ ಇಲ್ಲದೆ ಹೊಸ ಸಸ್ಯಗಳು ಹುಟ್ಟುತ್ತೆ. ಹೀಗೂ ಸಾಧ್ಯನಾ? ಈಗ ನಾವ್ ಯಾವ್ದೇ ಸಸ್ಯವನ್ನ ಬೆಳಿಬೇಕಂದ್ರೆ ಬೀಜ ಬೇಕು ಅನ್ನೋದು ನಮ್ಮ ಬೇಸಿಕ್ ಕಾನ್ಸೆಪ್ಟ್ ಅಲ್ವಾ? ಸೊ ಬೀಜದ ಬಿತ್ತನೆಯನ್ನ ಮಾಡ್ತೀನಿ, ಬಿತ್ತನೆ ಮಾಡಿದಂತಹ ಬೀಜಗಳು ಜರ್ಮಿನೇಟ್ ಆಗುತ್ತೆ, ಮೊಳಕೆ ಹೊಡೆಯುತ್ತೆ, ಅದರಿಂದ ಹೊಸ ಸಸ್ಯಗಳು ಹುಟ್ಟುತ್ತೆ ಅಂತ ನಾವ್ ಇದುವರೆಗೂ ತಿಳಿದಿದ್ವಿ. ಬೀಜಗಳೇ ಇಲ್ಲದೆ ಯಾವ ರೀತಿ ಹೊಸ ಸಸ್ಯಗಳು ಹುಟ್ಟುತ್ತೆ? ಅದಕ್ಕೆ ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಕಾಯಜ ಸಂತಾನೋತ್ಪತ್ತಿ ಇದು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನ. ಇದರಲ್ಲಿ ಬೇರು, ಕಾಂಡ, ಎಲೆ ಮತ್ತು ಮೊಗ್ಗುಗಳಿಂದ ಹೊಸ ಗಿಡಗಳು ಹುಟ್ಟುತ್ತೆ. ಸಸ್ಯದ ಕಾಯಜ ಭಾಗಗಳಿಂದ ಹೊಸ ಸಸ್ಯಗಳು ಹುಟ್ಟುವ ಕಾರಣಕ್ಕೆ ಇದನ್ನ ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅಂದ್ರೆ ಫ್ರಮ್ ದ ಬಾಡಿ ಆಫ್ ದ ಪ್ಲಾಂಟ್ ಹೊಸ ಗಿಡ ಹುಟ್ಟೋದ್ರಿಂದ ಇದನ್ನ ಕಾಯಜ ಸಂತಾನೋತ್ಪತ್ತಿ ಅಥವಾ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ವೆಜಿಟೇಟಿವ್ ಪ್ರೊಪಗೇಷನ್ ಅಥವಾ ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸೊ ನಾನೀಗ ಒಂದಿಷ್ಟು ಉದಾಹರಣೆಯನ್ನ ತೋರಿಸ್ತೀನಿ. ಏನಿದು ಕಾಣಿಸ್ತಾ ಇದೆಯಾ ನಿಮ್ಗೆ? ಏನಿದು? ಈ ರೀತಿಯಾಗಿದೆ. ಕೆಸುವಿನ ಗಡ್ಡೆನ? ಖಂಡಿತ ಅಲ್ಲ. ನೋಡಿ, ಈ ರೀತಿಯಾಗಿದೆ. ಏನಿದು? ವೆರಿ ಗುಡ್. ಜಿಂಜರ್ ಅಥವಾ ಶುಂಠಿ. ಶುಂಠಿಯ ಬೀಜ ಎಲ್ಲಾದ್ರೂ ಕೇಳಿದೀರಾ? ಅಥವಾ ಆಲೂಗಡ್ಡೆ ಬೀಜನ ಯಾರಾದ್ರೂ ನೋಡಿದೀರಾ? ನೋಡಿದೀರಾ? ಶುಂಠಿಯ ಬೀಜ, ಆಲೂಗಡ್ಡೆಯ ಬೀಜ, ಕಬ್ಬಿನ ಬೀಜ, ಗುಲಾಬಿ ಸಸ್ಯಗಳ ಬೀಜ ನೋಡಿದೀರಾ? ಇಲ್ಲ ಅಲ್ವಾ? ಮತ್ತೆ ಇವುಗಳ ಸಂತಾನೋತ್ಪತ್ತಿ ಹೇಗಾಗುತ್ತೆ? ಇವುಗಳನ್ನ ನಾವ್ ಹೇಗ್ ಬೆಳೆಸಬಹುದು? ಹೀಗೆ ಅವುಗಳು ಈ ರೀತಿಯಾಗಿ ಬೇರು ಬಿಡ್ತಾವೆ. ಮತ್ತೆ ಇಲ್ಲಿ ಮೊಗ್ಗುಗಳನ್ನ ನೀವು ಕಾಣಬಹುದು. ಕ್ಯಾನ್ ಯು ಆಲ್ ಸಿ? ಮೊಗ್ಗುಗಳನ್ನ ಕಾಣಬಹುದು. ಈ ರೀತಿಯಾಗಿ ಶುಂಠಿ ಅನ್ನೋದು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇದನ್ನ ಮಣ್ಣಿನಲ್ಲಿ ಬೆಳೆಸ್ತಾರೆ. ಈ ರೀತಿ ಬೆಳವಣಿಗೆ ಆಗ್ತಾ ಆಗ್ತಾ ಹೊಸ ಶುಂಠಿಗಳು ನಮ್ಗೆ ಸಿಗುತ್ತೆ. ಇದರ ಸಂತಾನೋತ್ಪತ್ತಿ ಆಗೋದು ಅದರದೇ ಆದಂತಹ ಮೊಗ್ಗುವಿಕೆಯಿಂದ. ಅದೇ ರೀತಿ ಈ ಒಂದು ಗಿಡ ನೋಡಿದ್ರೆ, ಈ ಗಿಡ ಏನಿದು? ಇದನ್ನ ಜೇಡ್ ಪ್ಲಾಂಟ್ ಅಂತ ಕರಿತೀವಿ, ಜೇಡ ಅಂತ ಕರಿತೀವಿ. ಇದಕ್ಕೂ ಕೂಡ ಯಾವುದೇ ಬೀಜಗಳಿರೋದಿಲ್ಲ. ಈ ಒಂದು ಗಿಡವನ್ನ ಬೆಳವಣಿಗೆಯನ್ನ ಮಾಡ್ತಾ ಮಾಡ್ತಾ ಇದರ ಕಾಂಡಗಳಿಂದ ಮತ್ತೆ ಹೊಸ ಗಿಡ ಹುಟ್ಟುತ್ತೆ, ಅದರ ಕಾಂಡದಿಂದ ಮತ್ತೆ ಹೊಸ ಗಿಡ ಹುಟ್ಟುತ್ತೆ. ಆ ರೀತಿ ಬೆಳವಣಿಗೆ ಆಗುವಂತಹ ಗಿಡ, ಇದನ್ನ ಜೇಡದ ಗಿಡ ಅಂತ ಕರಿತೀವಿ. ಇದೇನ್ ಗಿಡ? ಇದು ಗಿಡ ಅಲ್ಲ, ಇದೊಂದು ಕಸ ಅಥವಾ ಕಳೆಗಳು ಅಂತೀವಲ್ಲ, ಇದಕ್ಕೂ ಕೂಡ ಯಾವುದೇ ಬೀಜದ ಅವಶ್ಯಕತೆ ಇಲ್ಲ. ತಾನಾಗಿ ಈಗ ನಿಮ್ಮ ಪಾಟ್ ಅಲ್ಲಿ ಯಾವ್ದಾದ್ರು ಗಿಡ ಹಾಕಿದ್ರೆ ಆ ಗಿಡಗಳ ಮಧ್ಯೆ ಇದು ಬೆಳೆಯುತ್ತೆ. ಇದಕ್ಕೂ ಕೂಡ ಯಾವುದೇ ಬೀಜದ ಅವಶ್ಯಕತೆ ಇಲ್ಲ, ತನ್ನಿಷ್ಟಕ್ಕೆ ತಾನೇ ಬೆಳೆಯುವಂತದ್ದು. ಇದು ಕೂಡ
ಅಲೈಂಗಿಕ ಸಂತಾನೋತ್ಪತ್ತಿಗೆ ಇವುಗಳೆಲ್ಲ ಒಂದು ಉದಾಹರಣೆ ಆಗಿದೆ. ಶುಂಠಿ ಆಗಿರಬಹುದು, ಜೇಡದ ಗಿಡ ಆಗಿರಬಹುದು ಅಥವಾ ಕಳೆಗಳಾಗಿರಬಹುದು, ಇದಕ್ಕೆ ಯಾವುದೇ ಬೀಜದ ಅವಶ್ಯಕತೆ ಇರೋದಿಲ್ಲ. ಸೊ ಅಂತಹಕ್ಕೆ ನಾವು ಅಲೈಂಗಿಕ ಸಂತಾನೋತ್ಪತ್ತಿಯಿಂದ ಉತ್ಪಾದನೆಯಾದಂತಹ ಗಿಡಗಳು ಅಂತ ಕಾಣ್ತೀವಿ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಆಕ್ಟಿವಿಟಿ ಇದೆ, ಒಂದು ಚಟುವಟಿಕೆ ಇದೆ. ಗುಲಾಬಿ ಅಥವಾ ಸಂಪಿಗೆ ಗಿಡದ ಕೊಂಬೆಯೊಂದನ್ನ ಗಿಣ್ಣು ಸಹಿತ ಕತ್ತರಿಸಿ. ಗಿಣ್ಣು ಸಹಿತ ಕೆಲವೊಂದು ಗಿಡದ ಕಾಂಡವನ್ನ ಕತ್ತರಿಸಿದಾಗ ಹಾಲೊಂದು ಸಿಗುತ್ತೆ ಅಲ್ವಾ, ಬಿಳಿ ಕಲರ್ ಆದಂತಹ ಲೋಳೆ ಸಿಗುತ್ತೆ, ಅದನ್ನೇ ಗಿಣ್ಣು ಅಂತ. ಕತ್ತರಿಸಿದ ಗಿಡದ ಭಾಗಕ್ಕೆ ಕೊಂಬೆಯ ತುಂಡು ಅಂತ ನಾವು ಕರಿತೀವಿ. ಇದನ್ನ ಮಣ್ಣಿನಲ್ಲಿ ನೆಡಿ. ಕಾಂಡ ಅಥವಾ ಕೊಂಬೆಯಲ್ಲಿ ಎಲೆ ಮೂಡುವ ಭಾಗವನ್ನ ಗಿಣ್ಣು ಅಥವಾ ನೋಡ್ ಅಂತ ಕರಿತೀವಿ. ನೋಡ್, ಇದಕ್ಕೂ ಸಹ ನೋಡ್, ಈ ಭಾಗಗಳಿಗೂ ಸಹ ನೋಡ್ ಅಂತಾನೆ ನಾವು ಅಂತೀವಿ. ಅದಕ್ಕೆ ಪ್ರತಿದಿನ ನೀರು ಹಾಕಿ ಬೆಳವಣಿಗೆಯನ್ನ ಗಮನಿಸಿ. ಬೇರು ಮತ್ತು ಹೊಸ ಎಲೆಗಳು ಬರುವುದಕ್ಕೆ ಎಷ್ಟು ದಿನಗಳನ್ನ ತೆಗೆದುಕೊಂಡಿತ್ತು ಅನ್ನೋದನ್ನ ಗಮನಿಸಿ, ದಾಖಲಿಸಿ. ಮನಿ ಪ್ಲಾಂಟ್ ಗಿಡವನ್ನ ನೀರಿನ ಜಾಡಿಯಲ್ಲಿ ಬೆಳೆಸಿ. ಇದೇ ಚಟುವಟಿಕೆಯನ್ನ ಪುನರ್ವರ್ತಿಸಿ ನಿಮ್ಮ ವೀಕ್ಷಣೆಯನ್ನ ದಾಖಲಿಸಿ. ಈ ಒಂದು ಗಿಡ ಜೇಡ ಇದೆಯಲ್ಲ, ಇದು ಸಹ ಮನಿ ಪ್ಲಾಂಟ್ ಗಿಡದಂತೆಯೇ, ಆದ್ರೆ ಇದು ಮಣ್ಣಿನಲ್ಲಿ ಬೆಳೆಸುವಂತದ್ದು. ಮನಿ ಪ್ಲಾಂಟ್ ನೀರಿನಲ್ಲಿ ಬೆಳೀತಾ ಹೋಗುತ್ತೆ. ಮೊಗ್ಗುಗಳು ಹೂವಾಗಿ ಅರಳುವುದನ್ನ ನೀವು ನೋಡಿರಬಹುದು. ಹೂವಿನ ಮೊಗ್ಗುಗಳಲ್ಲದೆ ಎಲೆ ಕಂಕುಳಲ್ಲೂ ಗಿಣಿಗೆ ಅಂದ್ರೆ ಎಲೆಯ ಜೋಡಿಸಲ್ಪಟ್ಟ ಭಾಗದ ಮೊಗ್ಗುಗಳಿರುತ್ತೆ. ಮುಂದೆ ಇವು ಕಾಂಡಗಳಾಗಿ ಬೆಳೆಯುತ್ತೆ. ಇವುಗಳಿಗೆ ಕಾಯಿಕ ಮೊಗ್ಗುಗಳು ಅಂತ ಕರಿತೀವಿ. ಇಂತಹಕ್ಕೆ ಕಾಯಿಕ ಮೊಗ್ಗುಗಳು ಅಥವಾ ವೆಜಿಟೇಟಿವ್ ಬಡ್ಸ್ ಅಂತ ಕರಿತೀವಿ. ಒಂದು ಗಿಡ ಕಾಂಡ ಹಾಗೂ ಕಾಂಡದ ಸುತ್ತ ಮಡಚಿರುವ ಸ್ಥಿತಿಯಲ್ಲಿ ಕಂಡುಬರುವ ಒಂದರ ಮೇಲೊಂದು ಮುಚ್ಚಿರುವ ಎಲೆಗಳನ್ನ ಕಾಯಿಕ ಮೊಗ್ಗು ಒಳಗೊಂಡಿರುತ್ತೆ. ಕಾಯಿಕ ಮೊಗ್ಗುಗಳಿಂದಲೂ ಹೊಸ ಗಿಡಗಳು ಹುಟ್ಟಬಹುದು. ಇದು ಹಾಗೂ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಆಲೂಗಡ್ಡೆಯ ಕಣ್ಣಿನ ಭಾಗದಲ್ಲಿ ಸಸಿ ಚಿಗುರುತ್ತಾ ಇರೋದ್ನ, ಶುಂಠಿಯಿಂದ ಹೊಸ ಸಸಿ ಚಿಗುರ್ತಾ ಇರೋದನ್ನ ನೀವು ಕಾಣ್ಬಹುದು. ಕೆಲವೊಂದಿಷ್ಟು ಉದಾಹರಣೆಯನ್ನ ನಿಮ್ಗೆ ನೀಡೋದಾದ್ರೆ ಈ ರೀತಿಯಾಗಿರುತ್ತೆ. ಎಲೆಯ ಭಾಗಗಳಲ್ಲಿ ಈ ರೀತಿ, ಇದನ್ನ ನಾವು ಮೊಗ್ಗುವಿಕೆ ಅಥವಾ ಬಡ್ಡಿಂಗ್ ಅಂತ ಕರಿತೀವಿ. ಮೇಡಮ್, ಇನ್ನೊಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ನೈಜವಾದಂತಹ ಚಿತ್ರವನ್ನ ತೋರಿಸಿ. ನೋಡಿ, ಈ ರೀತಿಯಾಗಿ ಎಲೆದ ಸುತ್ತಲೂ ನೀವು ಈ ರೀತಿ ಮೊಗ್ಗುವಿಕೆಯನ್ನ, ಬಡ್ಡಿಂಗ್ ಅನ್ನ ಗಮನಿಸಬಹುದು. ಹೌದಾ? ಹೀಗೇನೆ ಸ್ವೀಟ್ ಪೊಟ್ಯಾಟೊ, ಸಿಹಿ ಗೆಣಸು, ಅದರ ಒಂದು ಬೇರುಗಳಲ್ಲೂ ಕೂಡ ಹೊಸ ಜೀವ ಬರೋದನ್ನ, ಜಿಂಜರ್ ಅಥವಾ ಶುಂಠಿಯಲ್ಲಿ ಆ ಒಂದು ನಾಟ್ಸ್, ಗಿಣ್ಣಿನ ಪ್ರದೇಶದಲ್ಲಿ ಹೊಸ ಜೀವಿ ಬರೋದನ್ನ ಈಗ ನೋಡಿದ್ರಲ್ಲ, ಈ ತರ ಎಲೆಗಳಲ್ಲಿ ಹೊಸ ಜೀವಿ ಬರೋದನ್ನ, ಅನಿಯನ್ ಅಥವಾ ಬಲ್ಪ್ ಆನಿಯನ್ ಅಥವಾ ಈರುಳ್ಳಿಯಲ್ಲೂ ಕೂಡ ಹೊಸ ಜೀವಿ, ಈ ಒಂದು ರೂಟ್ಸ್ ನಿಂದ ಹೊಸ ಜೀವಿಗಳು ಬರೋದನ್ನ, ಆಕ್ಸಲಿಸ್ ಅಂತ ಇರುತ್ತೆ, ಅದರಿಂದ ಹೊಸ ಜೀವಿ ಬರೋದನ್ನ, ಮಿಂಟ್ ಅಂದ್ರೆ ಪುದೀನ, ಅದ್ರಿಂದಲೂ ಹೊಸ ಜೀವಿಗಳು ಬರೋದನ್ನ, ಮತ್ತೆ ಆಲೂಗಡ್ಡೆ, ಆ ಕಣ್ಣುಗಳ ಹತ್ರ ಹೊಸ ಜೀವಿ ಬರೋದನ್ನ ಗಮನಿಸಬಹುದು. ಇವೆಲ್ಲವೂ ಕೂಡ ಅಲೈಂಗಿಕ ಸಂತಾನೋತ್ಪತ್ತಿಗೆ ಇರುವಂತಹ ಉದಾಹರಣೆ ಆಗಿದೆ. ಮುಂದಿನ ಕ್ಲಾಸ್ನಲ್ಲಿ ಇವುಗಳ ಬಗ್ಗೆ ಮತ್ತಷ್ಟು ಸ್ಥೂಲವಾಗಿ ಅರ್ಥೈಸ್ಕೊಂತಾ ಚಟುವಟಿಕೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.